ಅಸ್ತಮ ಒಂದ್ಸತಿ ಬಂತು ಅಂತ ಹೇಳಿದ್ರೆ ಅದು ವಾಸಿ ಆಗಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಹೇಳಿ ಔಷಧಿಗಳು ಕೊಡಬೇಕು, ಇನ್ಹೇಲರ್ಸ್ ತಗೋಬೇಕು, ನೆಬುಲೈಸೇಷನ್ ತಗೋಬೇಕು. ಈಗ ಮಕ್ಕಳಿಗೆ ಇಮ್ಯುನಿಟಿನೇ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಮಕ್ಕಳನ್ನು ಬೀದಿಗೆ ಬಿಡ್ತಾರೆ. ಪಟ್ಟಣಗಳಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಕ್ಕಳ ಆರೋಗ್ಯ ಹದಗೆಡುತ್ತೆ. ಶೀತ, ಕೆಮ್ಮು, ನೆಗಡಿ, ಅಲರ್ಜಿ ಅಂತ ಕಾಯಿಲೆಗಳು ಸಾಮಾನ್ಯ. ಈ ಎಲ್ಲಾ ಕಾಯಿಲೆಗಳಿಗೆ ಯಾವ ರೀತಿಯ ಒಂದು ಚಿಕಿತ್ಸೆ ಇದೆ, ಇದು ಬರದ ಹಾಗೆ ತಡೆಯೋದು ಹೇಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ 4 ದಶಕಗಳ ಕಾಲ ಸಾವಿರಾರು ಮಕ್ಕಳ ಚಿಕಿತ್ಸೆಯಲ್ಲಿ ತೊಡಗಿರ್ತಕ್ಕಂಥ ಪ್ರಖ್ಯಾತ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ PN ಗೋವಿಂದರಾಜುಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಬಹಳಷ್ಟು ಖುಷಿ ಆಗ್ತಾ ಇದೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ನನಗೆ ಅವಕಾಶ ಕೊಟ್ರಲ್ಲ, ಅದೊಂದು ತುಂಬಾ ಸಂತೋಷ. ಡಾಕ್ಟರ್, ಈಗ ಯಥೇಚ್ಛವಾಗಿ ಶೀತಗಾಳಿ ಬೀಸ್ತಾ ಇದೆ, ಮಕ್ಕಳ ಆರೋಗ್ಯ ಹದಗೆಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಚಿಕಿತ್ಸೆ ಕೇರ್ ಹೇಗೆ ತೆಗೆದುಕೊಳ್ಬೇಕು? ಮೊದಲನೇದಾಗಿ ಈ ಚಳಿಗಾಲದಲ್ಲಿ ನವೆಂಬರ್, ಡಿಸೆಂಬರ್ ಮತ್ತು ಜನವರಿಯಲ್ಲಿ ತುಂಬ ಚಳಿ ಇರುವಂಥ ಪ್ರದೇಶಗಳಾದಂಥ ಬೆಂಗಳೂರು, ಈ ಥರ ಎಲ್ಲ ಕಡೆನೂ ಅಷ್ಟೇ, ಒಂದು ವೈರಸ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಪರ್ಟಿಕ್ಯುಲರ್ಲಿ ರೆಸ್ಪಿರೇಟರಿ ಸಿನ್ಸೇಷಿಯಲ್ ವೈರಸ್ ಅಂತ, ಮತ್ತು ಇನ್ಫ್ಲೂಯೆನ್ಸಾ, ನ್ಯೂಮೋಕಾಕಲ್ ಡಿಸೀಸಸ್ಸು ಇವೆಲ್ಲ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಪ್ರಥಮವಾಗಿ ಅವರಲ್ಲಿ ಜ್ವರ ಸ್ಟಾರ್ಟ್ ಆಗುತ್ತೆ, ಮೈಲ್ಡ್ ಜ್ವರ. ಅದರಿಂದ ಆಮೇಲೆ ಸ್ವಲ್ಪ ಜಾಸ್ತಿ ಆಗೋದು, ತುಂಬ ಜಾಸ್ತಿ ಆಗೋದು, 104, 105 ಹೋಗುವಂಥದ್ದು ಜ್ವರ. ಆಮೇಲೆ ಮೈಕೈ ನೋವು, ಮಗು ಸುಸ್ತಾಗೋದು, ನೆಗಡಿ ಪ್ರಾರಂಭ ಆಗುತ್ತೆ, ಕೆಮ್ಮು ಪ್ರಾರಂಭ ಆಗುತ್ತೆ, ವಾಂತಿ ಮಾಡುತ್ತೆ, ಮಗು ತಿನ್ನೋಕೆ ಮನಸ್ಸು ಬರಲ್ಲ, ಈ ಥರ ಎಲ್ಲ ಆಗುತ್ತೆ. ಇದು ಬಹಳ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ನೋಡ್ತೀವಿ. ಇದಕ್ಕೆ ಕಾರಣ ಅಂತಂದರೆ ಮಗು ಎಕ್ಸ್ಪೋಸ್ ಆಗುತ್ತೆ ವೈರಸ್ಗೆ. ಎರಡನೇದು, ಶಾಲೆಗೆ ಹೋಗೋ ಮಕ್ಕಳಲ್ಲಿ ಒಂದು ಮಗುಗಿದ್ರೆ 10 ಮಕ್ಕಳಿಗೆ, 30 ಮಕ್ಕಳಿಗೆ, 50 ಮಕ್ಕಳಿಗೆ ಎಲ್ಲರಿಗೂ ಬಂದ್ಬಿಡ್ಬೋದು. ಮನೇಲಿ ಯಾರಿಗಾದ್ರೂ ಇದ್ದರೂ, ತಂದೆ ತಾಯಿ ಅಥವಾ ಅಜ್ಜ ಅಜ್ಜಂದ್ರಿಗಿದ್ರೂ ಈ ಕಾಯಿಲೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಅಡಲ್ಟ್ಸಲ್ಲಿ, ಸ್ವಲ್ಪ ವಯಸ್ಕರಲ್ಲಿ ಇದು ಸ್ವಲ್ಪ ರೆಸಿಸ್ಟೆನ್ಸ್ ಇರೋದ್ರಿಂದ ಅವ್ರಿಗೆ ಅದರ ವಿರುದ್ಧ ಹೋರಾಡೋ ಶಕ್ತಿ ಇರುತ್ತೆ. ಆದರೆ ಮಕ್ಕಳಲ್ಲಿ ಇನ್ನೂ ಆ್ಯಂಟಿಬಾಡೀಸ್ ಅಷ್ಟು ಚೆನ್ನಾಗಿ ಡೆವಲಪ್ ಆಗಿರಲ್ಲ, ರೋಗ ನಿರೋಧಕ ವಸ್ತುಗಳು ಇನ್ನೂ ಡೆವಲಪ್ ಆಗಿರಲ್ಲ, ಆ್ಯಂಟಿಬಾಡೀಸ್ ಅಂತ ಕರಿತೀವಿ. ಆದ್ದರಿಂದ ಮಕ್ಕಳು ಸಫರ್ ಮಾಡ್ತಾರೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಸುಸ್ತಾಗ್ತಾರೆ, ನೆಗಡಿ ಆಗುತ್ತೆ, ಕೆಮ್ಮು ಬರುತ್ತೆ, ವಾಂತಿ ಭೇದಿನೂ ಆಗ್ಬೋದು. ಆಮೇಲೆ ಅವ್ರಿಗೆ ಎಷ್ಟು ಸುಸ್ತಾಗ್ತಾರೆ ಅಂತಂದ್ರೆ ಏನೂ ತಿನ್ನೋಕ್ಕಾಗಲ್ಲ. ಇವು ಸಾಮಾನ್ಯವಾದ ಲಕ್ಷಣಗಳು. ಇದಾದ ನಂತರ ಆ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆದಂಗೆಲ್ಲ ಮಕ್ಕಳಲ್ಲಿ ಮೆದುಳು ಕೂಡ ಆಗ್ಬೋದು, ವೈರಲ್ ಎನ್ಕೆಫಲೋಪತಿ ಅಂತ ಹೇಳಿಬಿಟ್ಟು, ಹೃದಯಕ್ಕಾಗ್ಬೋದು, ಆಮೇಲೆ ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ನಿಮೋನಿಯಾಗಳು, ಈ ಥರ ಎಲ್ಲ ಆಗುತ್ತೆ. ಇವೆಲ್ಲ ತುಂಬ ಎಕ್ಸ್ಟ್ರೀಮ್ಸ್. ಯಾವ ವಯಸ್ಸಿನ ಮಕ್ಕಳಲ್ಲಿ ಈ ಒಂದು ಲಕ್ಷಣಗಳು ಕಂಡು ಬರುತ್ತೆ? ಸಾಮಾನ್ಯವಾಗಿ 1 ರಿಂದ 3 ಅಥವಾ 5 ಇವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಸ್ವಲ್ಪ ಕಡಿಮೆ. 1 ವರ್ಷ ಒಳಗಿನ ಮಕ್ಕಳಿಗೆ ಬರಲ್ವಾ ಅಂತಂದ್ರೆ ಖಂಡಿತ ಬರುತ್ತೆ. ಆದರೆ 1 ರಿಂದ 3 ವಯಸ್ಸಲ್ಲಿ ಟಾಡ್ಲರ್ಸ್ ಅಂತ ಏನು ಕರಿತೀವಿ, ಆ ವಯಸ್ಸಲ್ಲಿ ಜಾಸ್ತಿ ಬರುತ್ತೆ ಇದು. ಇಂಥ ಮಕ್ಕಳು ಅವ್ರಿಗೆ ಚಿಕಿತ್ಸೆ ಜಲ್ದಿ ಕೊಡಬೇಕು, ರೆಸ್ಟ್ ಕೊಡಬೇಕು, ಅವ್ರಿಗೆ ಚೆನ್ನಾಗಿ ನೀರು ದ್ರವ್ಯಗಳನ್ನು ಚೆನ್ನಾಗಿ ಕುಡಿಸೋದಕ್ಕೆ ಕೊಡಬೇಕು, ಹಣ್ಣು ಹಂಪಲು ತಿನ್ನಿಸ್ಬೇಕು, ಲೈಟ್ ಫುಡ್ ಕೊಡಬೇಕು, ಜೀರ್ಣ ಆಗುವಂಥದ್ದು. ಅದು ಕೊಟ್ಟು ಚಿಕಿತ್ಸೆ ಕೊಟ್ಟರೆ, ಸ್ವಲ್ಪ ಕಾಲಕ್ಕೆ ಔಷಧಿಗಳು ಕೊಟ್ಟರೆ ಸರಿ ಹೋಗುತ್ತೆ. ಎಲ್ಲೇ ಅನುಮಾನ ಬರಲಿ, ಕೆಲವು ರಕ್ತ ಪರೀಕ್ಷೆ ಮಾಡಿಸೋದು, ಎಕ್ಸ್ರೇ ತೆಗೆಯೋದು ಎಲ್ಲ ಮಾಡಿಸಿ ನೋಡಬೇಕಾಗತ್ತೆ. ನಿಮೋನಿಯಾ ಇದೆಯಾ, ಬ್ರಾಂಕೈಟಿಸ್ ಇದೆಯಾ, ಅಥವಾ ಆಸ್ತಮಕ್ ತಿರ್ಕೋತಾ ಇದೆಯಾ, ಇವೆಲ್ಲ ನೋಡ್ಬೇಕಾಗುತ್ತೆ ಇದರಲ್ಲಿ. ಪ್ರಮುಖವಾಗಿ ಈ ಮೂರೇ ಡಾಕ್ಟ್ರೆ, ಅಸ್ತಮ ಆಗೋದು. ಯಾಕಂತ ಹೇಳಿದ್ರೆ ಒಂದು ಸತಿ ಕೆಮ್ಮು ಏನಾದರೂ ಸ್ಟಾರ್ಟ್ ಆಗ್ಬಿಟ್ರೆ ಇವತ್ತಿನ ಮಕ್ಕಳಿಗೆ 1 ತಿಂಗಳ ಕಾಲ ಕೆಮ್ಮು ಹೋಗೋದೇ ಇಲ್ಲ ಡಾಕ್ಟ್ರೆ. ಈ ಕಡೆ ಪೇರೆಂಟ್ಸ್ಗೂ ಬಹಳಷ್ಟು ಬೇಸರ ಆಗ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ, ಮಕ್ಕಳು ಇಷ್ಟೊಂದು ನರಳುತ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಇದರಲ್ಲಿ ತುಂಬ ಅಂಶಗಳು ಸೇರಿಕೊಳ್ಳುತ್ತೆ. ಒಂದು, ನಮ್ಮ ಬಾಯಿಯೊಳಗಡೆ, ನಾಲ್ಗೆ ಹಿಂದ್ಗಡೆ ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ ಅಂತ ಹೇಳ್ಬಿಟ್ಟು ಗ್ರಂಥಿಗಳಿರುತ್ತೆ. ಅವು ಊತ ಬರುತ್ತೆ, ಅಡಿನೋ ಟಾನ್ಸಿಲೈಟಿಸ್ ಅಂತ. ಅದರಲ್ಲಿ ಇನ್ಫೆಕ್ಷನ್ ಆದಾಗ ಪದೇ ಪದೇ ಮಕ್ಕಳಲ್ಲಿ ಈ ಥರ ಜ್ವರಗಳು ಕಾಣಿಸ್ಕೊಳ್ಳೋದು. ಅಥವಾ ಮುಖದಲ್ಲಿ ನಾವೇನು ನೋಡ್ತೀವಿ, ಸೈನಸಸ್ ಅಂತ ಕರಿತೀವಿ, ಫ್ರಾಂಟಲ್ ಸೈನಸಸ್ಸು, ಮ್ಯಾಕ್ಸಿಲರಿ ಸೈನಸಸ್ಸು. ಅದು ಗಾಳಿ ಇರೋವಂಥ ಕ್ಯಾವಿಟೀಸ್ ಅಷ್ಟೇ, ಏರ್ ಕ್ಯಾವಿಟೀಸು. ಅದರಲ್ಲಿ ಇನ್ಫೆಕ್ಷನ್ ಸೇರಿಕೊಂಡು ಕ್ಯೂ ಸೇರಿಕೊಳ್ಳುತ್ತೆ. ಅದು ನಿಧಾನವಾಗಿ ಮೂಗಲ್ಲಿ ಹಿಡಿದು, ಗಂಟ್ಲಿಗೆ ಹಿಡಿದು, ಅಲ್ಲಿಂದ ಎದೆ ಒಳಗಡೆ ಹೋಗೋ ಸಂಭವ ಇರುತ್ತೆ. ಇದರಿಂದ ಈ ಮಕ್ಕಳಲ್ಲಿ ಜಾಸ್ತಿ ಕಂಡುಬರುತ್ತೆ. ಸೊ ಪದೇ ಪದೇ ಈ ಕೆಮ್ಮು ಬರೋದಕ್ಕೆ ಅನೇಕ ಕಾರಣಗಳಿದೆ. ಈ ಅಡಿನೋ ಟಾನ್ಸಿಲೈಟಿಸ್ ಒಂದು,
ಸೈನಸ್ ಇನ್ಫೆಕ್ಷನ್ಸು 2, 3ನೇದು ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥದ್ದು, 4ನೇದು ಇಮ್ಯುನೋ ಸಪ್ರೆಸಿವ್ ಚಿಲ್ಡ್ರನ್, ಈ HIV ಕಾಯಿಲೆಯಿಂದ ನರಳುತ್ತಾ ಇರೋ ಮಕ್ಕಳು, ಇಮ್ಯುನಿಟಿ ತುಂಬ ಕಡಿಮೆ ಇರೋಂಥ ಮಕ್ಕಳು, ಆ್ಯಂಟಿ ಇಮ್ಯುನಿಟಿ ಮೆಡಿಸಿನ್ಸ್ ತಗೋತಾ ಇರೋ ಮಕ್ಕಳು, ಇವರಲ್ಲಿ ಜಾಸ್ತಿ ಕಂಡುಬರುತ್ತೆ ಇವು. ಅದಕ್ಕೆ ಕಾಲಕ್ಕೆ ನಾವು ಔಷಧಿ ಕೊಡಬೇಕಾಗುತ್ತೆ. ಬರೀ ಕೆಮ್ಮಿದೆಯಾ, ಅದ್ರ ಜೊತೆಯಲ್ಲಿ ಪಕ್ಕೆ ಹೇಳ್ತಾ ಇದೆಯಾ, ಶ್ವಾಸಕೋಶ ಕಾಂಟ್ರಾಕ್ಟ್ ಆಗುತ್ತೆ, ಲಂಗ್ಸು, ಅದರಲ್ಲಿ ಗುಯ್ 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 ಅಂತ ಶಬ್ದ ಬರ್ತಾ ಇರುತ್ತೆ. ಮಗು ಮಲಗಿದ್ರೆ ಜಾಸ್ತಿ ಇರುತ್ತೆ, ಎದ್ದಿರೋವಾಗಲೂ ಜಾಸ್ತಿ ಇರುತ್ತೆ. ಮಗು ಎಷ್ಟು ಕೆಮ್ಮಿರುತ್ತೆ ಅಂತಂದರೆ ಕೆಮ್ಮಿ ವಾಂತಿ ಮಾಡ್ಕೊಂಡ್ಬಿಡ್ತಾರೆ, ಸುಸ್ತಾಗ್ಬಿಡ್ತಾರೆ ಮಕ್ಕಳು, ಕೆಲಸ ಮಾಡೋದಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಅಷ್ಟು ಸುಸ್ತಾಗುತ್ತೆ. ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ, ಸಾಮಾನ್ಯವಾಗಿ ವೈರಸ್ ಇನ್ಫೆಕ್ಷನ್ಸಲ್ಲಿ ಹೆಂಗೆ ಅಂತಂದರೆ 3 ದಿವಸ ಇರ್ಬೋದು, 5 ದಿವಸ ಇರ್ಬೋದು, 7-8 ದಿವಸ ಹೊರಟೋಗುತ್ತೆ, ಮ್ಯಾಕ್ಸಿಮಮ್ 10 ಡೇಸ್. ಟ್ರೀಟ್ ಮಾಡದೇ ಇರೋ, ಚಿಕಿತ್ಸೆ ಮಾಡದೇ ಇರೋ ಮಕ್ಕಳಲ್ಲೂ ಇದು. ಆದರೆ ಇವರಲ್ಲಿ ತುಂಬ ಜಾಸ್ತಿ ಆಗೋ ಸಂಭವನೂ ಇರುತ್ತೆ, ಹೊರಟೋಗುತ್ತಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದರಲ್ಲಿ ಕಾಂಪ್ಲಿಕೇಶನ್ಸ್ ಆದಾಗ ಎದೆ ಒಳಗಡೆ ಈ ಲಂಗ್ಸ್ ಅಲ್ಲಿ ಸಂಕುಚಿತಗೊಳ್ಳುತ್ತೆ, ಆವಾಗ ಈ ಉಬ್ಸದ ಥರ ಬರುತ್ತೆ. ಅದನ್ನು ಬ್ರಾಂಕೈಟಿಸ್ ಅಂತ ಕರಿತೀವಿ, ಚೈಲ್ಡ್ಹುಡ್ ಬ್ರಾಂಕೈಟಿಸ್. ಅಥವಾ ತುಂಬ ಪದೇ ಬರ್ತಾ ಇರೋ ಮಕ್ಕಳಿಗೆ ಒಂದು ಎಪಿಸೋಡ್ ಆಫ್ ಬ್ರಾಂಕೈಟಿಸ್ಗೆ ಇನ್ನೊಂದು ಎಪಿಸೋಡ್ ಆಫ್ ಬ್ರಾಂಕೈಟಿಸ್ಗೆ ಅಂತರ ತುಂಬ ಕಡಿಮೆಯಾಗಿ ಪದೇ ಬರ್ತಾ ಇದ್ದರೆ ಅದನ್ನು ಬ್ರಾಂಕಿಯಲ್ ಆಸ್ತಮಾ ಅಂತಲೂ ಕರಿತೀವಿ. ಆದರೆ ತಂದೆ ತಾಯಂದಿರಿಗೆ ಬ್ರಾಂಕಿಯಲ್ ಆಸ್ತಮಾ ಅಂತ ಹೇಳುವಾಗ ಭಾಳ ಹುಷಾರಿರ್ಬೇಕು ನಾವು. 6 ತಿಂಗಳ ಒಳಗಡೆ ಅಂತ ಮಕ್ಕಳಿಗೆ ಯಾವಾಗ ಅರ್ಲಿಯಾಗಿ ಬ್ರಾಂಕೈಟಿಸ್ ಸ್ಟಾರ್ಟ್ ಆಗುತ್ತೆ ಅವರಲ್ಲಿ ತುಂಬಾ ಜಲ್ದಿ ಹೋಗೋದು, ಅಂದ್ರೆ 5 ವರ್ಷ 6 ವರ್ಷಕ್ಕೆ ಹೋಗೋ ಸಂಭವ ಇರುತ್ತೆ. ಈ ಬ್ರಾಂಕಲೈಟಿಸ್ ರೋಗ ಲಕ್ಷಣಗಳು ಏನಿರುತ್ತೆ ಅಂದ್ರೆ ಪದೇ ಕೆಮ್ಮು? ಬ್ರಾಂಕಿಯೋಲೈಟಿಸ್ ಅಂತ ಅನ್ನೋದು ವೈರಲ್ ಇನ್ಫೆಕ್ಷನ್, ಓಕೆ, ಅದು ಬೇರೆ, ಬ್ರಾಂಕೈಟಿಸ್ ಬೇರೆ. ಈ ಬ್ರಾಂಕಿಯೋಲೈಟಿಸ್ ಸಾಮಾನ್ಯವಾಗಿ ಕಾಣುತ್ತೆ, ಮಗು ಉಸಿರಾಡಕ್ಕಾಗಲ್ಲ, ಒಳಗಡೆ ಗಂಟ್ಲು ಏನ್ ವೋಕಲ್ ಕಾರ್ಡ್ಸ್ ಇರುತ್ತೆ ಅದು ಸಣ್ಣ ಆಗುತ್ತೆ ಅಂತ ಹೇಳಿ ಉಸಿರು ಎಳ್ಕೋತಾರೆ. ಉಸಿರು ಬಿಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಲಂಗ್ಸ್ ಅಲ್ಲಿ ಆಲ್ವಿಯಲ್ ಅಂತಿರುತ್ತೆ, ಆಲ್ವಿಯಲ್ ಕಾಂಟ್ರಾಕ್ಟ್ ಆಗುತ್ತೆ, ಅದರಲ್ಲಿ ನೀರಿನ ಅಂಶ ಕಡಿಮೆ ಆಗೋಗ್ಬಿಡುತ್ತೆ, ಮಕ್ಕಳು ಕಂಟಿನ್ಯೂಸ್ ಆಗಿ ವೀಸ್ ಮಾಡ್ತಾ ಇರ್ತಾರೆ. ಆವಾಗ ನಾವು ನೀರು ಬೆರೆತಿರೋಂತಹ ಒಂದು ಸ್ಟೀಮ್, ಪ್ಲೈನ್ ಸ್ಟೀಮ್ ಕೊಟ್ಟರೆ ಮಕ್ಕಳಿಗೆ ರಿಲೀವ್ ಆಗುತ್ತೆ ಎಷ್ಟೋ ಸಲ. ಅದು ಬ್ರಾಂಕಿಯೋಲೈಟಿಸ್, ಅದು ವೈರಸ್ದು. ಬ್ರಾಂಕೈಟಿಸ್ ಅಂತಂದ್ರೆ ಅದು ಬ್ರಾಂಕಿಯಲ್ ಆಸ್ತಮಾ ಇರ್ಬೋದು ಅಥವಾ ಅಲರ್ಜಿಯಿಂದ ಬರುವಂಥದ್ದು ಇರ್ಬೋದು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ತೊಂದರೆ ಆದವಾಗ ಅದನ್ನ ಗುಣಪಡಿಸ್ಬೋದಾ ಡಾಕ್ಟ್ರೆ? ಖಂಡಿತ ಔಷಧಿಗಳಿಂದ ಗುಣಪಡಿಸ್ಬೋದು. ಕೆಲವಾರು ಥರದ ನಾವು ಆಹಾರದಲ್ಲೂ ಮಾರ್ಪಾಟು ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಆದಷ್ಟು ಈ ಥ್ರೋಟ್ ಇರಿಟೇಟ್ ಏನಾಗುತ್ತೆ ಅಂತ ಆಹಾರಗಳನ್ನು ಕೊಡಬೇಕು. ಕೆಲವು ಮಕ್ಕಳಿಗೆ ಚಾಕ್ಲೇಟ್, ಅದರಲ್ಲೂ ಕೋಕೋ ಇರೋಂಥ ಪ್ರಾಡಕ್ಟ್ಸ್ ತಿಂದರೆ ಜಾಸ್ತಿ ಆಗುತ್ತೆ, ಸೀಬೆ ಹಣ್ಣು ತಿಂದರೆ ಜಾಸ್ತಿ ಆಗುತ್ತೆ, ದಾಳಿಂಬೆ ಹಣ್ಣು ತಿಂದರೆ ಜಾಸ್ತಿ ಆಗುತ್ತೆ, ಅಥವಾ ಐಸ್ ಕ್ರೀಮ್ಸ್ ತಿಂದರೆ, ಮತ್ತು ರೆಫ್ರಿಜರೇಟರಿಂದ ತೆಗೆದು ಸಡನ್ನಾಗಿ ಕೊಟ್ಟರು ಜಾಸ್ತಿ ಆಗುತ್ತೆ. ಧೂಳಲ್ಲಿ ಯಾವಾಗ ಮಗುನ ಓಡಾಡಿಸ್ತೀವಿ ಆವಾಗ ಜಾಸ್ತಿ ಆಗ್ಬೋದು. ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಸ್ತಮಾ ಒಂದ್ಸತಿ ಬಂತು ಅಂತ ಹೇಳಿದ್ರೆ ಅದು ವಾಸಿ ಆಗಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಅಂದರೆ ವಾಸಿ ಆಗಲ್ಲ ಅಂತ ಅನ್ನೋದಕ್ಕಿಂತ ಇವಾಗ ಚಿಕಿತ್ಸೆ ಮೆಥಡಾಲಜಿ ಹೇಗಿದೆ ಅಂತಂದ್ರೆ ಕಂಟ್ರೋಲ್ ಮಾಡಬೇಕು ಅಂತ, ಕೀಪ್ ಇಟ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ತುಂಬ ಜನ, ವಿಜಯ್ ಅಮೃತರಾಜ್ ಅಂತ ಹೇಳ್ಬಿಟ್ಟು ನೀವು ಹೆಸರು ಕೇಳಿರ್ತಾರೆ, ಬಹಳ ದೊಡ್ಡ ಟೆನ್ನಿಸ್ ಆಟಗಾರರು. ಆ ಕಾಲಕ್ಕೆ ಅವ್ರಿಗೆ ಅಸ್ತಮಾ ಇತ್ತು, ಮೆಡಿಸಿನ್ಸ್ ತಗೊಂಡು ಅವರು ಟೆನ್ನಿಸ್ ಆಡೋರು. ಅವರು ವರ್ಲ್ಡ್ ಚಾಂಪಿಯನ್ ಅಲ್ದಿರೋ ಹೋದ್ರಲ್ಲೂ ವಿಶ್ವದ 8ನೇ ಕ್ರಮಾಂಕದಲ್ಲಿ ಒಬ್ಬರಾಗಿದ್ರು ಅವರು. ಅದರಿಂದ ಚಟುವಟಿಕೆಗಳಿಗೆ ಏನಕ್ಕೂ ತೊಂದರೆ ಆಗಲ್ಲ, ಕ್ರಿಕೆಟ್ ಆಡೋದಕ್ಕೆ, ಸ್ವಿಮ್ಮಿಂಗ್ ಮಾಡೋದಕ್ಕೆ, ಅದಕ್ಕೆ ಏನಕ್ಕೂ ತೊಂದರೆ ಆಗದಂಗೆ ನೋಡ್ಕೋಬೇಕು. ಅದಕ್ಕೆ ಔಷಧಿಗಳು ಕೊಡಬೇಕು, ಇನ್ಹೇಲರ್ಸ್ ತಗೋಬೇಕು, ನೆಬುಲೈಸೇಷನ್ ತಗೋಬೇಕು, ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾವ ಆಹಾರದಿಂದ ಜಾಸ್ತಿ ಆಗ್ತಾ ಇದೆ ಅಂತ ಆಹಾರನ್ನು ಅವಾಯ್ಡ್ ಮಾಡಬೇಕು ಅವರು, ಅದರಿಂದ ಸ್ವಲ್ಪ ಚೆನ್ನಾಗಾಗ್ತಾರೆ ಅವರು. ಡಾಕ್ಟ್ರೆ, ಜೊತೆಗೆ ಒಂದು ಕಾಲದಲ್ಲಿ ಮಕ್ಕಳಿಗೆ ಬಹಳಷ್ಟು ಆರೋಗ್ಯವಾಗಿರ್ತಾ ಇದ್ರು, ಈಗ ಮಕ್ಕಳಿಗೆ ಇಮ್ಯುನಿಟಿನೇ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು? ಯಾಕಂತ ಹೇಳಿದ್ರೆ ನೀವು ಪ್ರಾರಂಭದಲ್ಲೂ ಸಹ ಹೇಳ್ತಿದ್ರಿ ಡಾಕ್ಟ್ರೆ, ಇವತ್ತು ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಈ ಕಾಯಿಲೆಗಳು ಪದೇ ಪುನರಾವರ್ತನೆ ಆಗ್ತಾ ಇದೆ ಅಂತ ಹೇಳಿ. ಇಮ್ಯುನಿಟಿ ಕಡಿಮೆ ಆಗೋದಕ್ಕೆ, ಇತ್ತೀಚಿನ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಆಗೋದಕ್ಕೆ ಕಾರಣ ಏನು? ಹಳ್ಳಿಗಳಲ್ಲಿ ಮಕ್ಕಳನ್ನು ಬೀದಿಗೆ ಬಿಡ್ತಾರೆ, ಬೀದಿಲಿ ಓಡಾಡ್ತಾರೆ ಮಕ್ಕಳು, ಬೇರೆ ಮಕ್ಕಳ ಜೊತೆ ಬರೀತಾರೆ, ಧೂಳು ಕುಡಿತಾರೆ, ಎಲ್ಲಂದ್ರೆಲ್ಲ ಅಷ್ಟು ಹೈಜಿನಿಕ್ ಇಲ್ದಿರೋ ನೀರು ಕುಡಿತಾರೆ. ಅವರೆಲ್ಲ ಕ್ರಮೇಣ ರೆಸಿಸ್ಟೆನ್ಸ್ ಬರುತ್ತೆ. ಪಟ್ಟಣಗಳಲ್ಲಿ ಏನಾಗುತ್ತೆ, ಮಕ್ಕಳನ್ನು ನಾವು ಕಬ್ಬಿಣದ ಪೆಟ್ಟಿಗೆಯಲ್ಲೋ ಅಥವಾ ಗ್ಲಾಸ್ ಕೇಸಲ್ಲೋ ಸಾಕ್ದಂಗೆ ಮಕ್ಕಳನ್ನ ಹೊರಗೆ ಬಿಡಲ್ಲ. ರಸ್ತೆಗೆ ಬಿಟ್ರೆ ಏನಾಗ್ಬಿಡುತ್ತೆ, ಪಕ್ಕದ ಮನೆ ಹುಡುಗನ ಜೊತೆ
ಅದು ಆಟ ಆಡಬಾರ್ದು, ಹುಡುಗಿ ಜೊತೆ ಆಟ ಆಡಬಾರ್ದು, ಸ್ಕೂಲ್ಗೆ ಹೋಗ್ಬಾರ್ದು, ಹಿಂಗೆಲ್ಲ ರಿಸ್ಟ್ರಿಕ್ಟ್ ಮಾಡ್ತೀವಿ. ಹ್ಮ್. ಮಗುವಿಗೆ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ. ಅಂಥ ಮಕ್ಕಳಲ್ಲಿ ಪದೇ ಪದೇ ಇನ್ಫೆಕ್ಷನ್ಸ್ ಎಲ್ಲ ಬರೋ ಸಂಭವ ಇರುತ್ತೆ. ಹ್ಮ್. ಇಂಥವ್ರಿಗೆ ಒಂದು ಬ್ರಾಂಕೈಟಿಸು ಅದೆಲ್ಲ, ಫ್ಲೂ ಜ್ವರ ಬರೋದು, ನ್ಯೂಮೋಕಾಕಲ್ ಇನ್ಫೆಕ್ಷನ್ ಆಗೋದು ಅದೆಲ್ಲ. ಎರಡನೇ ಥರದ್ದು ಸ್ಕಿನ್ ಡ್ರೈ ಆಗೋಗ್ಬಿಡುತ್ತೆ ಮಕ್ಕಳಲ್ಲಿ. ಹ್ಮ್. ತೇವಾಂಶ ತುಂಬ ಕಡಿಮೆ ಆಗೋಗುತ್ತೆ. ಅಂತ ಅದರಲ್ಲಿ ಚರ್ಮ ಒಡಿಬೋದು, ಡ್ರೈ ಆಗುತ್ತೆ, ಎಕ್ಸಿಮಾ ಪ್ರಾರಂಭ ಆಗ್ಬೋದು ಈ ವೆದರಿಂದ. ಎಕ್ಸಿಮಾ ಯಾವ ಮಕ್ಕಳಲ್ಲಿ ಮೂಲತಃ ಇರುತ್ತೆ ಅಂಥ ಮಕ್ಕಳಲ್ಲಿ ಅಲರ್ಜಿಕ್ ಬ್ರಾಂಕೈಟಿಸ್ ಜಾಸ್ತಿ ಇರುತ್ತೆ, ಅಥವಾ ಆಸ್ತಮಾ ಜಾಸ್ತಿ ಇರುತ್ತೆ. ಎಕ್ಸಿಮಾ ಅಂದ್ರೆ ಏನು? ಚರ್ಮ ತುಂಬ ಗಟ್ಟಿ ಆಗೋದು, ಹಾ. ನೀರಿನ ಅಂಶ ಚರ್ಮದಲ್ಲಿ ಹೊರಟೋಗುತ್ತೆ, ಡರ್ಮಟೈಟಿಸ್ ಆಗುತ್ತೆ. ಹ್ಮ್. ಅಲ್ಲಿ ಚರ್ಮ ಉದುರ್ತಾ ಇರುತ್ತೆ, ಗಾಯ ಆದಂಗೆ ಕಾಣುತ್ತೆ. ಅದು ತುರಿಕೆ ಇರುತ್ತೆ, ತುಂಬ ನವೆ ಇರುತ್ತೆ, ಮಕ್ಕಳು ಕೆರ್ಕೋಬೇಕು ಅಂತ ಅನ್ನಿಸ್ತಾರೆ. ಅದು ವೈಡ್ ಸ್ಪ್ರೆಡ್ ಆಗ್ಬೋದು, ಅದರಲ್ಲಿ ಇಮ್ಯುನಿಟಿನೂ ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ಔಷಧಿ ತಗೋಬೇಕಾಗಿತ್ತು. ಔಷಧಿಗಳಿದೆ ಇವಾಗ. ಅಂದ್ರೆ ಇದು ಬಿಟ್ಟು ಇನ್ನು ಬೇರೆ ಬೇರೆ ಏನೇನ್ ಕಾಯಿಲೆಗಳು ಬರುತ್ತೆ ಡಾಕ್ಟರ್? ಯಾಕಂತ ಹೇಳಿದ್ರೆ ಈಗ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 4 ತಿಂಗಳ ಕಾಲ ಈಗ ನಾವು ನೋಡ್ತಾ ಇದೀವಿ ಡಾಕ್ಟ್ರೆ, ಅಕ್ಕಪಕ್ಕ ಮನೆಗಳು ಎಲ್ಲಿ ನೋಡಿದ್ರು ಮಕ್ಕಳಿಗೆ ಬಹಳಷ್ಟು ಒಂದು ಕಾಯಿಲೆ ಬರ್ತಾ ಇದೆ, ಶಾಲೆಗಳಿಗೆ ಹೋಗ್ತಾ ಇಲ್ಲ, ಅಷ್ಟೊಂದು ಚಳಿ ಇದೆ. ಇದನ್ನ ಬಿಟ್ಟು ಬೇರೆ ಇನ್ನೇನ್ ಕಾಯಿಲೆಗಳು ಈ ವಾಂತಿ, ಸಂದರ್ಭದಲ್ಲಿ ಬರುತ್ತೆ? ಬೇದಿ, ಅತಿಸಾರ ಬೇದಿ ಆಗ್ಬೋದು, ಸುಸ್ತಾಗ್ತಾರೆ ಮಕ್ಕಳು, ಲಂಗ್ಸಲ್ಲೇ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದು. ಅದು ಬಿಟ್ಟರೆ ಇದು ವಾಂತಿ ಬೇದಿ. ಅತಿಸಾರ ಬೇದಿ ಆಗೋದ್ರಿಂದ ಏನಾಗುತ್ತೆ, ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗುತ್ತೆ, ಇವು ಎಲಿಮೆಂಟ್ಸ್ ಎಲ್ಲ ಕಮ್ಮಿ ಆಗೋಗುತ್ತೆ. ಸೋಡಿಯಂ, ಪೊಟ್ಯಾಸಿಯಂ ಈ ಥರ ಲವಣಗಳೆಲ್ಲ ಕಮ್ಮಿ ಆಗೋದ್ರಿಂದ ಮಗು ತುಂಬ ಸುಸ್ತಾಗುತ್ತೆ. ಸುಸ್ತಾದ ಮೇಲೆ ಮಗುವಿಗೆ ಪಲ್ಸು ತುಂಬ ಥ್ರೆಡ್ಡಿ ಆಗುತ್ತೆ, ಸಣ್ಣಕ್ಕೆ ಬರುತ್ತೆ, ಮಗು ಜ್ಞಾನ ತಪ್ಪಿ ಬಿದ್ದುಬಿಡ್ಬೋದು, ಕೋಮಾ ಒಳಕ್ಕೂ ಹೋಗ್ಬೋದು. ಅದಕ್ಕೆ ಅಂತಂದರೆ ವಾಂತಿ ಬೇದಿ ನಿಲ್ಲೋದಕ್ಕೆ ನಾವು ಒಂದು ORS ಅಂತ ಮನೆಯಲ್ಲೇ ತಯಾರು ಮಾಡ್ಕೋಬೋದು, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅದನ್ನು ಜೀವಜಲ ಅಂತ ಕರಿತೀವಿ. ನಾನು ಪ್ರಪ್ರಥಮವಾಗಿ 1986 ಆ ಥರ ಕಾರ್ಯಕ್ರಮ ಕೊಟ್ಟಿದ್ದೆ ಜೀವಜಲದ ಬಗ್ಗೆ. ಆವಾಗ ಆ ಟರ್ಮ್ ಕೂಡ ನಾನೇ ಕಾಯಿನ್ ಮಾಡಿದ್ದೆ, ಜೀವಜಲ ಅಂಥೇಳಿ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ಗೆ. 1 ಲೋಟ ನೀರಿಗೆ 3 ಬೆರಳಷ್ಟು ಸಕ್ಕರೆ ಹಾಕ್ಕೋಬೇಕು, 1 ಚಿಟಿಕೆ ಉಪ್ಪು ಹಾಕ್ಕೋಬೇಕು, ಇಷ್ಟೇ. ಹಾಕ್ಕೊಂಡು ಒಂಚೂರು ನಿಂಬೆಹಣ್ಣು ಹಿಂಡಿ ಕಲಸಿ ಕೊಡೋದು. ಮಗುಗೆ ರುಚಿಗೆ ಬೇಕಂತಂದರೆ ಏಲಕ್ಕಿ ಕುಟ್ಟಿ ಹಾಕ್ಬೋದು. ಇದನ್ನು ಕೊಡಿಸ್ತಾ ಇದ್ದರೆ ನೀರಿನ ಅಂಶ ಸಿಕ್ಕುತ್ತೆ, ಮಗುಗೆ ಸೋಡಿಯಂ ಸಿಕ್ಕುತ್ತೆ, ಪೊಟ್ಯಾಸಿಯಂ ಸಿಕ್ಕುತ್ತೆ, ಕ್ಲೋರೈಡ್ ಸಿಕ್ಕುತ್ತೆ. ಆದ್ದರಿಂದ ಆ ಮಗು ಏನು ನಿರ್ಜಲೀಕರಣ ಆಗಿರುತ್ತೆ ಅದು ಹೊರಟೋಗಿ ಹೈಡ್ರೇಟ್ ಆಗುತ್ತೆ ಮಗು. ಆವಾಗ ಮಗುಗೆ ಶಾಕು ಅದಕ್ಕೆಲ್ಲ ಹೋಗಲ್ಲ. ಇಲ್ಲಾಂತಂದರೆ ಬ್ರೈನಲ್ಲಿ ಹೆಮರೇಜು ಆಗ್ಬೋದು, ಕ್ಯಾವರ್ನಸ್ ಥ್ರಾಂಬೋಸಿಸ್ ಅಂತ ಕರಿತೀವಿ. ಈ ಥರ ಕಾಯಿಲೆಗಳಿಂದ ಮಗು ನರಳುತ್ತೆ. ತುಂಬ ಕಂಟಿನ್ಯೂಸ್ ಆಗಿ ಬೇದಿ ಆಗೋದ್ರಿಂದ ಬೇದಿ ಹೋಗೋ ಜಾಗದಲ್ಲೆಲ್ಲ ಒಂಥರ ಚರ್ಮ ಸೆಳೆದಾಡ್ಕೊಳ್ಳುತ್ತೆ. ಆಮೇಲೆ ಅದರಿಂದ ಸೆಕೆಂಡರಿ ಇನ್ಫೆಕ್ಷನ್ ಆಗಿ ತುಂಬ ನರಳುತ್ತೆ ಮಗು. ಸೊ ಅದನ್ನೆಲ್ಲ ಅವಾಯ್ಡ್. ಡಾಕ್ಟ್ರೆ, ಈಗ ಒಂದು ಮಗುವಿಗೆ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಜ್ವರ ಅಂದ್ರೆ ಒಂದು 3 ದಿನ ಇರುತ್ತೆ, ಕೆಮ್ಮು ಅಂತ ಹೇಳಿದ್ರೆ 7 ದಿನ ಹೋಗಲ್ಲ, ನೆಗಡಿ 7 ದಿನ ಹೋಗಲ್ಲ. ಈಗ ಏನಾದ್ರೂ ಒಂದು ಸ್ವಲ್ಪ ಸಮಸ್ಯೆ ಆಗಿದ ತಕ್ಷಣ ತ್ವರಿತವಾಗಿ ವೈದ್ಯರ ಬಳಿ ಕರೆದುಕೊಂಡು ಹೋಗ್ಬೇಕಾ, ಅಥವಾ 1-2 ದಿನಗಳ ಕಾಲ ಕಾಯ್ಬೇಕಾ, ಹೇಗೆ ಡಾಕ್ಟ್ರೆ? ಇಲ್ಲ, ಜ್ವರ ಮೈಲ್ಡ್ ಆಗಿ ಪ್ರಾರಂಭ ಆದ್ರೆ ಮನೆಯಲ್ಲಿ ಹೋಮ್ ಮೇಡ್ ಮೆಡಿಸಿನ್ಸ್, ಇವಾಗ ಎಲ್ಲ ತಾಯಂದರು ತಂದೆಯರು ಎಲ್ಲ ಮನೆಯಲ್ಲಿ ಪ್ಯಾರಾಸಿಟಮಾಲ್ ಔಷಧಿ ಇಟ್ಟಿರ್ತಾರೆ. ಪ್ಯಾರಾಸಿಟಮಾಲ್ ಔಷಧಿ 1 ಡೋಸ್ ಕೊಡ್ಬೋದು. ಜಾಸ್ತಿ ಜ್ವರ ಬಂತು ಅಂತಂದರೆ ಉಗುರು ಬೆಚ್ಚಗಿರೋ ನೀರು ಒಂದು ಬೇಸಿನಲ್ಲಿ ತಗೊಂಡು 1 ಟವಲ್ ಅದರಲ್ಲಿ ಹತ್ಕೊಂಡು ಸುಮಾರಾಗಿ ಹಿಂಡ್ಕೊಂಡು ಮೈಯೆಲ್ಲ ಒರೆಸ್ಬೇಕು. ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಹಣೆ ಮೇಲೆ ಪಟ್ಟಿ ಹಾಕೋದು, ಅದರಿಂದ ಜ್ವರ ಹೋಗಲ್ಲ ಅಷ್ಟೇ, ಜ್ವರ ಹೋಗೋದೇ ಇಲ್ಲ ಅದರಲ್ಲಿ. ನೀವು ತಗೋಬೇಕು, ಹತ್ಕೋಬೇಕು, ಸುಮಾರಾಗಿ ಹಿಂಡ್ಕೋಬೇಕು, ಮೈಯೆಲ್ಲ ಒರೆಸ್ತಾ ಇರಬೇಕು, ಹಣೆ ಕತ್ತು ಈ ಥರ ಎಲ್ಲ ಒರೆಸ್ತಾ ಇರ್ಬೇಕು 10 ನಿಮಿಷ. ಆಮೇಲೆ ಬಟ್ಟೆ ತಗೊಂಡು ಮೈ ಸುತ್ತ ಸುತ್ತಬೇಕು, ನೀರು ಚುಮುಕರಿಸ್ತಾ ಇರಬೇಕು, ಆವಾಗ ಟೆಂಪರೇಚರ್ ಕಮ್ಮಿ ಆಗುತ್ತೆ. ಆದ್ರೆ ನಾವು ಇವತ್ತಿಗೂ ನಾವು ಬಟ್ಟೆನೇ ಹಾಕೊಂಡಿರ್ತೀವಿ. ಅದು ಒಂದು ಹಿಂಗೆ ಬಂದ್ಬಿಟ್ಟಿದೆ, ಸಿನಿಮಾಗಳು ನೋಡಿ ಮನೆಯಲ್ಲಿ ವಯಸ್ಸಾದವ್ರು ಹೇಳಿ ಹೇಳಿ ಬರುತ್ತೆ. ಇನ್ನೊಂದು ಏನಂತಂದ್ರೆ, ನಮ್ಮಲ್ಲಿ ಮೆಡಿಸಿನ್ಸು ವೈದ್ಯರಲ್ಲಿ ಹೋಗೋದು ತುಂಬ ಕಡಿಮೆ. ಈಗ ಪಟ್ಟಣಗಳಲ್ಲಿ ಪರವಾಗಿಲ್ಲ, 100ಕ್ಕೆ ಒಂದು 20-25ರಷ್ಟು ಹೋಗ್ತಾರೆ. ಈ ಒಂದು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಾದ್ಮೇಲೆ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ಟೈಮ್ ಇರಲ್ಲ, ಗಾಬರಿ ಜಾಸ್ತಿ ಇರುತ್ತೆ. ಇಂಥವ್ರು ಕೌಂಟರ್ ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟೋಗ್ತಾರೆ. ಕೌಂಟ್ರಲ್ಲಿ ಹೋಗಿ ಅವ್ರಿಗೆ ಹೇಳ್ತಾರೆ, ಜ್ವರ ಇದಕ್ಕೆ ಮಿದಿ ಏನಾದರೂ ಔಷಧಿ ಕೊಡಿ ಅಂತಂದರೆ ಫಾರ್ಮಸಿಸ್ಟ್ ಕೊಡ್ತಾನೆ. ಅಥವಾ ಅವ್ರ ಅನುಭವದಲ್ಲಿ ಹಳೆ ಪ್ರಿಸ್ಕ್ರಿಪ್ಷನ್ ಇದ್ದರೆ ಅದನ್ನು ತಗೊಂಬಂದು ಕೊಟ್ಟು ಅದರಲ್ಲಿ ಔಷಧಿ ಕೊಡ್ತಾರೆ. ಭಾರತ ದೇಶದಲ್ಲಿ ಒಂದು ಸಾಮಾಜಿಕ ಕಾಯಿಲೆ ಇದೆ ಮೇಡಮ್. ಅದೇನು ಅಂತಂದರೆ,
ಮನೆಯಲ್ಲಿರುವ ಪ್ರತಿಯೊಬ್ಬರು ಡಾಕ್ಟ್ರೇ. MBBS ಮಾಡಿರೋಂಥ ಡಾಕ್ಟರ್ ಅಲ್ಲ ಅವ್ರಿಗೆ. ಹ್ಮ್. ಮೂಲೆಯಲ್ಲಿ ಕೂತಿರೋ ಅಜ್ಜಿ ಏನು ಗೊತ್ತಿಲ್ಲದೆ ಇರೋರು ಡಾಕ್ಟ್ರೇ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ಮಗಂಗೆ ಹಾಕೋ ಒಂದು ಕಷಾಯ ಕುಡಿಸ್ಬಿಟ್ಟು ಹೊರಟೋಗುತ್ತೆ ಅಂತಂತಾರೆ. ಅದೆಲ್ಲ ರಿಸ್ಕ್ ತಗೊಳ್ಳೋ ಕಾಲ ಅಲ್ಲ ಇವು. ಆದಷ್ಟು ಜಲ್ದಿ ವೈದ್ಯರ ಹತ್ರ ಕರ್ಕೊಂಡೋಗ್ಬೇಕು, ತೋರಿಸ್ಬೇಕು, ಅವರು ಕೊಟ್ಟರೆ ಔಷಧಿ ಹಾಕಬೇಕು. ಜೊತೆಗೆ ಏನಾದರೂ ಟೆಸ್ಟ್ಗಳು ಮಾಡಿಸಿ ಅಂತಂದರೆ ಬ್ಲಡ್ ಟೆಸ್ಟು, ಥ್ರೋಟ್ ಸ್ವ್ಯಾಬ್ ಅಂತ ಮಾಡ್ತೀವಿ. ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂತ ಆದರೆ, ಈ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅದರಿಂದ ಹೃದಯದ ಕವಾಟಗಳಿಗೆ ಡ್ಯಾಮೇಜ್ ಆಗುತ್ತೆ, ಅದನ್ನೆಲ್ಲ ತಡಿಬೇಕಾಗುತ್ತೆ. ಡಿಫ್ತೀರಿಯಾ ರೇರಾಗಿ ಬರುತ್ತೆ. ಇವಾಗ ಡಿಫ್ತೀರಿಯಾ ಕಾಯಿಲೆ ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ. ಆ ಸ್ವ್ಯಾಬನ್ನು ತೆಗೆದು ಟೆಸ್ಟ್ ಮಾಡಿ ಆ ಕಾಯಿಲೆ ಕರೆಕ್ಟಾಗಿ ಔಷಧಿ ಕೊಡಬೇಕಾಗುತ್ತೆ. ಇದರಿಂದ ಕಮ್ಮಿ ಆಗುತ್ತೆ.